ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು GDS ಅಪ್ಲಿಕೇಶನ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ತುಂಬಾ ಜನ ಬಂದು GDS ಅಪ್ಲಿಕೇಶನ್ ನ ಥರ್ಡ್ ಮೆರಿಟ್ ಲಿಸ್ಟ್ ಬಗ್ಗೆ ಕೇಳ್ತಿದ್ರಿ. ಆಕ್ಚುಲ್ ಆಗಿ ಸೆಕೆಂಡ್ ಮೆರಿಟ್ ಲಿಸ್ಟ್ ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಎಂಡ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕು ಅಂದ್ರೂ ಕೂಡ ಆಗೋದಿಲ್ಲ. ತುಂಬಾ ಜನ ಬಂದು ಆಲ್ಮೋಸ್ಟ್ 550 ಜನರನ್ನ ಸೆಲೆಕ್ಷನ್ ಆಗಿದ್ರು ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ. ಅದರಲ್ಲಿ ಎಷ್ಟೊಂದು ಜನ ಬಂದ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿಲ್ಲ. ಸೊ ನೀವು ಸೆಲೆಕ್ಷನ್ ಆಗಿದ್ದೀರಾ ಅಂದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕಲ್ವಾ. ಸೊ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿಲ್ಲ ಅಂತ ಹೇಳೋದಾದ್ರೆ ನಿಮಗೆ ನೆಕ್ಸ್ಟ್ ಜಾಯ್ನಿಂಗ್ ಪ್ರೊಸೆಸ್ ಅನ್ನುವಂಥದ್ದು ಇರಲ್ಲ ಅಂತಾನೆ ಹೇಳ್ಬೋದು. ಸೊ ಒಂದು, ನೀವು ಮರ್ತೋಗಿರ್ತೀರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಸೋಕ್ಕೆ, ಅಥವಾ ಎಲ್ಲಿ ಮಾಡಿಸ್ಬೇಕು ಅಂತ ಗೊತ್ತಿರಲ್ಲ. ಎರಡನೇದಾಗಿ ಮಾರ್ಕ್ಸ್ ಎಲ್ಲನೂ ಕೂಡ ತಪ್ಪಾಕಿರ್ತೀರ. ನೋಡೋಣ ಸೆಲೆಕ್ಟ್ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಹಾಕಿ ಬಿಟ್ಬಿಟ್ಟಿರ್ತೀರ, ಸೆಲೆಕ್ಟ್ ಆಗಿರ್ತೀರ. ಸೊ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಖಂಡಿತವಾಗ್ಲೂ ಕೂಡ ಫೇಲ್ ಆಗುತ್ತೆ. ಸೊ ಈ ಥರ ಇರಬೇಕಾದ್ರೆ ತುಂಬ ಜನ ಬಂದ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಸೋದೇ ಇಲ್ಲ. ಸೊ ಇದೊಂದು ಮೇನ್ ಪ್ರಾಬ್ಲಮ್ ಆಗಿರುತ್ತೆ. ಅದಕ್ಕೋಸ್ಕರನೇ GDS ಲಿಸ್ಟ್ ಬಂದ್ಬಿಟ್ಟು 7 ಲಿಸ್ಟ್ ಅಥವಾ 5 ಲಿಸ್ಟ್ ತನಕ ಕೂಡ ಎಕ್ಸ್ಟೆಂಡ್ ಆಗೋದು. ಸೊ ಇವಾಗ ಆಲ್ಮೋಸ್ಟ್ ನನ್ನ ಪ್ರಕಾರ 4ರಿಂದ 5 ಲಿಸ್ಟ್ ಬರೋದು ಸುಸ್ತು ಅಂತಾನೆ ಹೇಳ್ಬೋದು. ಏನಕ್ಕಪ್ಪ ಅಂದರೆ ಆಲ್ಮೋಸ್ಟ್ 500 ಜನ ಇವಾಗ ಸೆಕೆಂಡ್ ಮೆರಿಟ್ ಲಿಸ್ಟ್ ಸೆಲೆಕ್ಟ್ ಆಗಿಬಿಟ್ಟಿದ್ದಾರೆ. ಸೊ ಮಿನಿಮಮ್ ಏನಿಲ್ಲ 300 ಜನ ಸೆಲೆಕ್ಟ್ ಆಗಿಬಿಡ್ತಾರೆ, 200 ಜನ ಅಷ್ಟೇ ಬಂದರೆ 4 ಲಿಸ್ಟು ಲಾಸ್ಟ್ ಅಂತಾನೆ ಹೇಳ್ಬೋದು. ಸೊ ಏನಕ್ಕಪ್ಪ ಅಂದರೆ 150 ಜನಕ್ಕೆಲ್ಲ ನಿಮಗೆ ಒಂದು ಲಿಸ್ಟ್ ಅವರು ರಿಲೀಸ್ ಮಾಡೋದಿಲ್ಲ. ಏನಕ್ಕಪ್ಪ ಅಂದರೆ ಪ್ರತಿ ಸತಿನೂ ಕೂಡ 3000 4000 ಏನೋ ವೇಕೆನ್ಸೀಸ್ಗಳು ಖಾಲಿ ಇರ್ತಿತ್ತು. ಬಟ್ ಇವಾಗ ನೋಡ್ಕೊಳ್ಳೋದಾದ್ರೆ ಬರೀ 1028 ವೇಕೆನ್ಸೀಸ್ ಇರೋದ್ರಿಂದ 7 ಲಿಸ್ಟ್ ಬಿಡುವಂಥದ್ದು ಇಂಪಾಸಿಬಲ್ ಅಂತಾನೆ ಹೇಳ್ಬೋದು. ಸೊ ಹಂಗಾಗಿ ನನ್ನ ಪ್ರಕಾರ 4 ಲಿಸ್ಟು ಫೈನಲ್ ಆಗಬಹುದು. ಇವಾಗ ಥರ್ಡ್ ಲಿಸ್ಟ್ ಫೈನಲ್ ಆಯಿತು ಅಂತ ಹೇಳೋದಾದ್ರೆ ಅದರಲ್ಲಿ ನಿಮ್ಗೊಂದು ರಫ್ ಆಗಿ 250 ಮೆಂಬರ್ಸ್ ಸೆಲೆಕ್ಟ್ ಆಗಿಬಿಡ್ತಾರೆ. ಸೊ ಇದರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ 100 ಜನ ಕ್ಯಾನ್ಸಲ್ ಆಯಿತು ಅಂದ್ರೂ ಕೂಡ ಫೈನಲ್ ಫೋರ್ತ್ ಲಿಸ್ಟಲ್ಲಿ 100-150 ಜನನ ಸೆಲೆಕ್ಷನ್ ಆಗ್ಬೋದು. ಬಿಟ್ಟರೆ ಯಾವುದೇ ಕಾರಣಕ್ಕೂ ಕೂಡ 7th ಅಥವಾ 8th ಲಿಸ್ಟ್ ತನಕ ಈ ಸತಿ ಬರೋದಿಲ್ಲ. ಪ್ರತಿ ಸತಿನೂ ಕೂಡ ಬರ್ತೇನಕ್ಕಪ್ಪ ಅಂದರೆ ಜಾಸ್ತಿ ಮೆರಿಟ್ ಲಿಸ್ಟು, ಜಾಸ್ತಿ ನಿಮಗೆ ವೇಕೆನ್ಸೀಸ್ಗಳು ಕಾಲ್ ಮಾಡಿದ್ರು. ಸೊ ಹಾಗಾಗಿನೇ ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ರಿಸಲ್ಟ್ ನೋಡೋದಾದ್ರೆ ನಮಗೆ ನೆಕ್ಸ್ಟ್ ವೀಕು ಅಥವಾ ಅದರ್ ನೆಕ್ಸ್ಟ್ ವೀಕ್ ನಾರ್ಮಲ್ ಆಗಿ ಸೆಕೆಂಡ್ ವೀಕಲ್ಲಿ ರಿಸಲ್ಟ್ ನೋಡೋಕ್ಕೆ ಸಿಗುತ್ತೆ. ಓಕೆನಾ? ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.